ಸನ್ಮಾನ್ಯ ಪ್ರಸಾದ್ ಬೈರವರು ತಮ್ಮನ್ನು ತಾವು ತೊಡಗಿಸಿಕೊಂಡು ಗ್ರಾಸ್ರೂಟ್ ಲೆವೆಲಿಂದ ಮೇಲೆ ಬಂದಂಥವ್ರು. ಜಿಲ್ಲಾ ಕಾಂಗ್ರೆಸ್ ಇರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ರಾಜ್ಯ KPCC ಪ್ರಧಾನ ಕಾರ್ಯದರ್ಶಿಯಾಗಿ ಹಲವಾರು ವಿವಿಧ ಸಂಘಟನೆಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಂಥ ವ್ಯಕ್ತಿ. ಜೊತೆಗೆ ಕಳೆದ 3 ಬಾರಿ ಸತತವಾಗಿ ಹುಬ್ಬಳ್ಳಿ ಪೂರ್ವ ವಿಧಾನಸಭಾ ಕ್ಷೇತ್ರದಿಂದ ದಾಖಲೆ ಮತಗಳಿಂದ ಗೆಲುವು ಸಾಧಿಸಿಕೊಂತ ಬಂದಿದ್ದಾರೆ. ವಿಶೇಷವಾಗಿ ಅವ್ರನ್ನೇ ಯಾಕೆ ಈ ಭಾಗಕ್ಕೆ ಮಂತ್ರಿ ಸ್ಥಾನ ಕೊಡಬೇಕಂತಂದ್ರೆ, ಉತ್ತರ ಕರ್ನಾಟಕ ಭಾಗದಲ್ಲಿ ಇವತ್ತು ಹುಬ್ಬಳ್ಳಿ ಗಂಟು ಮೆಟ್ಟಿನ ಸ್ಥಳ. ಬಹಳಷ್ಟು ಯೋಜನೆಗಳು ಇವತ್ತು ಇಲ್ಲಿ ಬರ್ಬೇಕಾಗಿತ್ತು, ಯಾವುದೋ ಒಂದು ಕಾರಣಾಂತರಗಳಿಂದ ಆಗಿರ್ಲಿಕ್ಕಿಲ್ಲ. ಆದ್ರೆ ಇವತ್ತಿನ ದಿವಸ ಇಂಥ ವ್ಯಕ್ತಿ ಅನಿವಾರ್ಯ. ಯಾಕಂತಂದ್ರೆ ಹುಬ್ಬಳ್ಳಿ ನಗರದಲ್ಲಿ ಇವತ್ತು ಈಗಾಗಲೇ 3 ಬಾರಿ ಕ್ಷೇತ್ರದಲ್ಲಿ ಏನು ಅವರು ಶಾಸಕರಾಗಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿಗಳನ್ನ ಅನುದಾನ ತರುವ ಮೂಲಕ ಬಡವರಿಗೆ ಆಶ್ರಯ ಯೋಜನೆ ಮಾಡ್ತಕ್ಕಂಥದ್ದಿರ್ಬೋದು, ಸ್ಲಮ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದಿರ್ಬೋದು, ಬಹಳಷ್ಟು ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಅಂತ ವ್ಯಕ್ತಿ ಕೇವಲ ಪೂರ್ವ ಕ್ಷೇತ್ರಕ್ಕೆ ಸೀಮಿತಗೊಳಿಸದೆ ಉತ್ತರ ಕರ್ನಾಟಕ ಭಾಗಕ್ಕೆ ಅವ್ರನ್ನ ಮಂತ್ರಿಯನ್ನಾಗಿ ನಾವು ನೋಡೋ ಆಸೆ ಬಹಳ ಇಟ್ಕೊಂಡಿದ್ದೇವೆ. ಜೊತೆಗೆ ಧಾರವಾಡ ಜಿಲ್ಲಾ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಇವತ್ತು ನಾವು ಪಕ್ಷದ ಸಂಘಟನೆ ಜೊತೆಗೆ ಡೆವಲಪ್ಮೆಂಟ್ ನೋಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯಾದಂಥ DK ಶಿವಕುಮಾರ್ ಅವರಿಗೆ, ಸನ್ಮಾನ್ಯ AICC ಅಧ್ಯಕ್ಷರಂತ ಸನ್ಮಾನ್ಯ ಖರ್ಗೆ ಸಾಹೇಬರಿಗೆ ವಿನಂತಿ ಮಾಡ್ಕೊಂತೀವಿ, ಧಾರವಾಡ ಜಿಲ್ಲೆಯ ನಾಗರಿಕರ ಪರವಾಗಿ ಅವರನ್ನ ಮಂತ್ರಿಯನ್ನಾಗಿ ಮಾಡ್ಬೇಕಂತೇಳಿ ನಾ ಈ ಮೂಲಕ ವಿನಂತಿ ಮಾಡ್ತೀನಿ. ಕೇಳ್ತಾ ಇದ್ದಾರೆ ಅಭಿಮಾನಿಗಳು ಮತ್ತು ಸಂತೋಷ್ ಲಾಡ್ ಅವರ ಅಭಿಮಾನಿಗಳು ಕೇಳ್ತಿದ್ದಾರೆ. ಸರ್, ಎಲ್ಲರೂ ನಮ್ಮವ್ರು, ಎಲ್ಲರೂ ಕೇಳೋ ಪ್ರಜಾಪ್ರಭುತ್ವ ರಾಷ್ಟ್ರ. ಅವರು ಸೀನಿಯರ್ಸ್ ಅದರ ಕೇಳಿ ಬೇಡ, ನಾವು ನಮ್ಮನ್ನ ಕ್ಷೇತ್ರದವರಾಗಿದ್ದರಿಂದ ನಾವು ನಮ್ಮವ್ರು ಕೇಳ್ತಾ ಇದ್ದೀವಿ. ಅವರು ಕೇಳಿ, ಲಾಡ್ ಅವರ ಕೇಳಿ, ನಮ್ಮ ಸನ್ಮಾನ್ಯ ಕೋಂಡೇಡಿ ಅವ್ರು ಕೇಳಿ, ನಮ್ದೇ ಅಭ್ಯಂತರ ಇಲ್ಲ ಸರ್. ಈಗ 17 ಲಿಸ್ಟ್ ಯಾವಾಗ ರಿಲೀಸ್ ಆಗುತ್ತೆ ಸರ್? ಬಹುತೇಕ ಈ ತಿಂಗಳ 20-21ಕ್ಕೆ ಮೀಟಿಂಗ್ ಕರೆದಿದ್ದಾರೆ ಅಂತ ಮಾಹಿತಿ ಬಂದಿದೆ. ಆ ಮೀಟಿಂಗ್ ಅಲ್ಲಿ ನಿರ್ಧಾರ ಮಾಡಿ ಇದೇ ತಿಂಗಳನ್ನೇ ಫೈನಲ್ ಮಾಡ್ತಾರೆ ಅಂತ ಮಾಹಿತಿ. ಧನ್ಯವಾದ. ರಾಜಶೇಖರ್ ಮೆಣಸಿನಕಾಯಿ ಹುಬ್ಳಿ.